ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದ ವಿಶೇಷ ಬುಲೆಟಿನ್. ನಾನು ನವಿತಾ ಜೈನ್. ನೀಟ್ ವ್ಯವಸ್ಥೆ ನೀಟಾಗತ್ತಾ? ಕಾಕ್ರೋಚ್ ಕಾಂಗ್ರೆಸ್ ಹೋರಾಟ ನಿಲ್ಲತ್ತಾ? ನಾಳೆ ಹೊಸ ಮಿನಿಸ್ಟರ್, ಹೊಸ ಬಿಲ್, ಇದುವೇ ಹೊತ್ತಿನ ಸ್ಪೆಷಲ್. ನೀಟ್ ಆಗುತ್ತಾ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಾಗೆ ಕಳೆದ ಹಲವು ದಿನಗಳಿಂದ ನಡೆದಂತಹ ಹೋರಾಟ ತಾರ್ಕಿಕ ಅಂತ್ಯ ಕಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟರು. ಆ ಒಂದು ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ನೇಮಕ ಮಾಡಲಾಗಿದೆ. ಆದರೆ ಈಗ ಇರುವಂತಹ ಪ್ರಶ್ನೆ, ನಾಳೆ ಯಾವ ರೀತಿಯಾಗಿ ಸಂಸತ್ನಲ್ಲಿ ಬಿಲ್ ಮಂಡನೆ ಆಗತ್ತೆ? ಕಾಕ್ರೋಚ್ ಆಗಿರ್ಬೋದು, ಕಾಂಗ್ರೆಸ್ನ ಹೋರಾಟ ಇಲ್ಲಿಗೆ ನಿಲ್ಲತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಏನು ಆಗಬಹುದು ನಾಳೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. मैंने आज चार्ज भी लिया हूं और सीनियर ऑफिसर्स पे डिटेल में बातचीत करने का कोशिश किया हूं. Education Minister of the HRD Minister of the country did not resign. He was made to resign. ರಾಜೀನಾಮೆ ಕೊಟ್ಟಿರೋದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮೊದಲೇ ಕೊಡಬೇಕಾಗಿತ್ತು. ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ವಿಚಾರವಾಗಿ ಕೊನೆಗೂ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನ ನೇಮಕ ಮಾಡಲಾಗಿದೆ. ಇಂದು ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಕೇಂದ್ರ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಇಲಾಖೆಯ ಕೆಲಸಗಳು, ಟೀಕೆಗಳು, ನಾಳೆ ಕೊಡಬೇಕಾದ ಉತ್ತರಗಳ ಬಗ್ಗೆ ಮಾಹಿತಿ ಪಡೆದರು. माननीय प्रधानमंत्री जी ने पूरा विश्वास रख के मुझे ये जिम्मेदारी सौंपा है. मैं आज सुबह इधर आके चार्ज लिया हूँ, कार्यभार संभाला हूँ. पूरा डिटेल्स जो भी इधर अभी हमको देखना है, निर्णय लेना है, इस सब के बारे में इंफॉर्मेशन लेने का और पूरा मिनिस्ट्री समझने का कोशिश मैंने किया हूँ. मैंने आज चार्ज भी लिया हूँ और सीनियर ऑफिसर्स पे डिटेल में बातचीत करने का कोशिश किया हूँ. ಕರ್ನಾಟಕದ ಸಂಸದ ಶಿಕ್ಷಣ ಸಚಿವ ಆಗಿದ್ದನ್ನ ರಾಜ್ಯ ನಾಯಕರು ಸ್ವಾಗತಿಸುತ್ತಾರೆ. ನೀಟ್ ವಿಚಾರವಾಗಿ ಸಿಜೆಪಿ ಹೋರಾಟಕ್ಕೆ ಬೇರೆ ಶಕ್ತಿಗಳು ಕೂಡ ಕೈಜೋಡಿಸಿದ್ವು. ರಾಜೀನಾಮೆ ಕೊಡುವಾಗ ಧರ್ಮೇಂದ್ರ ಪ್ರಧಾನ್ ಅವರೇ ಹೇಳಿದ್ದಾರೆ, ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ. ಪ್ರಧಾನಿ ಮೋದಿ ಈಗ ಪೇಪರ್ ಲೀಕ್ ತಡೆಗಟ್ಟಲು ಶಾಶ್ವತ ಪರಿಹಾರ ತರಲು ಹೊರಟಿದ್ದಾರೆ ಎಂದರು ಸಂಸದ ಬಿವೈ ರಾಘವೇಂದ್ರ. ಸ್ವತಃ ಗೌರವಾನ್ವಿತ ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಿನ ಯುವಕರಿಗೆ ವಿದ್ಯಾರ್ಥಿನಿ ನ್ಯಾಯ ಸಿಗಬೇಕು. ಹಾಗಾಗಿ ಮಕ್ಕಳನ್ನು ಉಪಯೋಗಿಸಿಕೊಂಡು ರಾಜಕಾರಣ ಮಾಡುವಂತ ಒಂದು ತಂಡ ನಮ್ಮ ದೇಶದಲ್ಲಿ ಇವತ್ತಿದೆ. ಅವರಿಗೆ ಆ ಮಕ್ಕಳು ಆಗಬಾರ್ದು ಅಂತೇಳಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ನಿನ್ನೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನ್ ರವರು ಮಾಜಿ ಸಚಿವರು ಏನಿದ್ದಾರೆ, ಉನ್ನತ ಶಿಕ್ಷಣ ಸಚಿವರು, ಏನು ನೀಟ್ ವಿಚಾರವನ್ನು ತೆಗೆದುಕೊಂಡು ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕೆಲವು ಪಟಭದ್ರ ಶಕ್ತಿಗಳು ಏನು ಹುನ್ನಾರವನ್ನು ನಡೆಸಿದ್ರು, ಅದಕ್ಕೆ ಇತಿಶ್ರೀ ಹಾಡಬೇಕು, ಅದಕ್ಕೆ ಅವಕಾಶನ ಕೊಡಬಾರ್ದು, ಮತ್ತೆ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಏನು ಪ್ರಧಾನಮಂತ್ರಿಗಳ ಇಚ್ಛೆ ಇದೆ, ತನಿಖೆ ಆಗಬೇಕು. ಎಲ್ಲ ವಿಚಾರವನ್ನು ಕಣ್ಮುಂದೆ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ರು. ಕೇಂದ್ರ ಸರ್ಕಾರವನ್ನ ಜೆನ್ಜಿ ಬಡಿದೆಬ್ಬಿಸಿದೆ ಎಂದ್ರು. ಈಗಲಾದರೂ ಪ್ರಧಾನಿ ಮೋದಿ ಅಹಂಕಾರ ಬಿಟ್ಟು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಲಿ ಎಂಬ ಸಲಹೆ ಕೊಟ್ಟರು. The Education Minister of the HRD Minister of the country did not resign. He was made to resign. It is not any political party or a government wish. It was the wish of the students of this country, the youth of the country, and 130 crore people of this country, that we had to protect the future. The future stands with all the youth and the students. ಈಗ ಯುವಕರು, ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇಟ್ಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. ಮೊದಲೇ ಕೊಟ್ಟಿದ್ರೆ
ಆ 23 ಜನರು ಏನು ಸತ್ತಿದ್ದಾರೆ ಯುವಕರು, ಅವರ ಪ್ರಾಣಗಳು ಉಳಿತಾ ಇತ್ತು. ಅದರಿಂದ ಆ 23 ಜನರ ಏನು ಸಾವಾಗಿದೆ ಅದಕ್ಕೂ ಕೂಡ ಅವರುಗಳೇ ಕಾರಣಕರ್ತರಾಗ್ತಾರೆ. ಹಾಗಾಗಿ ಇವತ್ತು ಅವರು ರಾಜೀನಾಮೆ ಕೊಟ್ಟಿರೋದು ಒಳ್ಳೆಯ ಬೆಳವಣಿಗೆ. ನಮ್ಮ ಭಾರತ ದೇಶ ಯಾವಾಗ ಹಾಳಾಗುತ್ತೆ ಅಂದ್ರೆ ಒಡೆದಾಗ ಮಾತ್ರ ಬೇರೆಯವ್ರು ಬಂದು ಮುಸ್ಕೊಳ್ತಾರೆ. ಅದನ್ನ ಬಿಜೆಪಿಯವರು ಮಾಡಿದ್ದಾರೆ, ಬ್ರಿಟಿಷ್ ಅವರಿಂದ ಇವರು ಕಲ್ತಿದ್ದಾರೆ. ಇವತ್ತು ಅದನ್ನ ಇವರು ಕೊಬ್ಬನ್ನ ಇಳಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಬದಲಾವಣೆ ಮಾಡಿ ಇವಾಗ ಜೋಶಿ ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ಅವ್ರು ಕೆಟ್ಟ ಚಾಳಿ ತರಬಾರದು. ಅವ್ರು ಏನು ಈ ರಾಜ್ಯದ ಮಕ್ಕಳಿಗೆ ಬೇಕಾಗ್ತದೆ ಅದನ್ನು ಕೊಡಬೇಕಾಗ್ತದೆ. ಇಲ್ಲ ಅಂದ್ರೆ ಮಕ್ಕಳು ಆಮೇಲೆ ಈ ತರ ಹೋರಾಟಗಳಲ್ಲಿ ವಿರೋಧ ಪಕ್ಷದ ಜೊತೆಗೆ ಇಂಥವ್ರು ಸೇರ್ಬೇಕಾಗುತ್ತೆ. ಇನ್ನು ನಾಳೆಯಿಂದ ಸಂಸತ್ನ ಉಭಯ ಸದನಗಳ ಕಲಾಪ ಮತ್ತೆ ಶುರುವಾಗಲಿದೆ. ಕಳೆದ ವಾರ ಪೂರ್ತಿ ನೀಟ್ ವಿಚಾರದ ಗಲಾಟೆಗಳಿಂದಾಗಿ ಮುಂದೂಡಿದ್ದ ಕಲಾಪಗಳು ನಾಳೆಯಿಂದ ಶುರುವಾಗಲಿದೆ. ನೀಟ್ ಸರಿಪಡಿಸುವ ಸಲುವಾಗಿ ಹೊಸ ಬಿಲ್ ರಚನೆಯಾಗ್ತಿದ್ದು ಸಂಸತ್ನ ಕಲಾಪಗಳಲ್ಲಿ ಮಂಡನೆಯಾಗಲಿದೆ. ನಾಳೆಯೇ ಅಂಗೀಕಾರ ಮಾಡುವ ಮೂಲಕ ತನಿಖೆ ಶೀಘ್ರಗೊಳಿಸಲು ಮುಂದಾಗಿದೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ಮಾಡಿ ಹೊಸ ವಿಧೇಯಕ ಮಂಡನೆಯಾಗಲಿದೆ. ನೀಟ್ ಅಕ್ರಮದ ವಿಚಾರಣೆ ಪೂರ್ಣಗೊಳಿಸಲು 3 ತಿಂಗಳ ಗಡುವು ನೀಡಲಾಗುವುದು. ಕೋರ್ಟ್ ಪ್ರಕ್ರಿಯೆಗೆ ಕಾನೂನು ಬಲ ನೀಡಲಾಗುವುದು. ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿ ಅಪರಾಧಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಕೋಟಿ ದಂಡ ವಿಧಿಸುವ ಕಾನೂನು ರಚನೆಯಾಗಲಿದೆ. ಇನ್ನು ನಾಳೆಯಿಂದ ಅಸಲಿ ಹೋರಾಟ ಶುರುವಾಗ್ತಿದೆ. ರಾಜಕೀಯ ಸಂಗ್ರಾಮಕ್ಕೆ ಸಂಸತ್ ಅಧಿವೇಶನವೇ ವೇದಿಕೆಯಾಗ್ತಿದೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಮೇಲೆ ನಡೆದಿದ್ದ ಪೆಲೆಟ್ ಗನ್ ದಾಳಿಯನ್ನ ಅಸ್ತ್ರ ಮಾಡಿಕೊಂಡಿದ್ದಾರೆ. ಪೆಲೆಟ್ ಗನ್ ದಾಳಿಗೆ ಒಳಗಾಗಿದ್ದ ವಿದ್ಯಾರ್ಥಿಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಗಾಯಗಳನ್ನ ತೋರಿಸ್ತಾ ರಾಹುಲ್ ಗಾಂಧಿ ನಿನ್ನೆ ವಾಗ್ದಾಳಿ ಮಾಡಿದ್ರು. ನಾಳೆ ಇದೇ ಪೆಲೆಟ್ ಗನ್ ಬಳಸಿದ್ದನ್ನೇ ಸಂಸತ್ನಲ್ಲಿ ಪ್ರಶ್ನಿಸಲು ರಾಹುಲ್ ಗಾಂಧಿ ರೆಡಿಯಾಗಿದ್ದಾರೆ. ಪೊಲೀಸರೇ ಹಿಂಸಾಚಾರ ನಡೆಸಿದ್ದು, ಅದಕ್ಕೆ ಅನುಮತಿ ಕೊಟ್ಟಿದ್ದು ಯಾರು? ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತ ಸಂಸತ್ನಲ್ಲಿ ಸಂಗ್ರಾಮ ಶುರು ಮಾಡಲು ಸಜ್ಜಾಗಿದ್ದಾರೆ. ಜೊತೆಗೆ ಹೋರಾಟ ಇನ್ನೂ ನಿಂತಿಲ್ಲ, ನಡೆಯುತ್ತಿದೆ ಅಂತಾನೂ ಕಾಂಗ್ರೆಸ್ ಪಕ್ಷ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ. ಇವತ್ತು ಅಮಿತ್ ಶಾ ಅವರಿಗೂ ರಾಹುಲ್ ಗಾಂಧಿ ಪತ್ರ ಬರೆದು ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ. ಆತ್ಮೀಯ ಶ್ರೀ ಅಮಿತ್ ಶಾ ಅವರೇ, ಜುಲೈ 20, 2026ರಂದು ದೆಹಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಅಮಾನುಷ ಹಲ್ಲೆಗೆ ಹೊಣೆಯಾರು ಎಂದು ತಿಳಿಯಲು ನಾನು ಈ ಪತ್ರ ಬರೆಯುತ್ತಿದ್ದೇನೆ. ನಮ್ಮ ವಿದ್ಯಾರ್ಥಿಗಳು ನ್ಯಾಯಯುತ ಮತ್ತು ಜವಾಬ್ದಾರಿಯುತ ಶಿಕ್ಷಣ ವ್ಯವಸ್ಥೆಯನ್ನು ಒತ್ತಾಯಿಸುತ್ತಿದ್ದರು. ಅವರ ಮಾತು ಕೇಳುವ ಬದಲು ಭದ್ರತಾ ಪಡೆಗಳು ಮಾರಕ ಆಯುಧಗಳು ಮತ್ತು ಅಶ್ರುವಾಯು ಬಳಸಿದ್ರು. ವಿವೇಚನಾರಹಿತ ಬಲಪ್ರಯೋಗದಿಂದ ಅವರ ಮೇಲೆ ಹಲ್ಲೆ ನಡೆಸಿದ್ರು. 100 ಜನರು ಗಂಭೀರ ಗಾಯಗಳನ್ನು ಅನುಭವಿಸಿದ್ದಾರೆ. ಪೊಲೀಸರು ಮಹಿಳಾ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರ ಖಾಸಗಿ ಭಾಗಗಳನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡು ಹಲ್ಲೆ ನಡೆಸಿದ್ದಾರೆ. ಅತ್ಯಂತ ಆಘಾತಕಾರಿ ಸಂಗತಿಯೆಂದರೆ ಮಾರಕ ಪೆಲೆಟ್ ಗನ್ ಬಳಕೆಯಾಗಿದೆ. ಪತ್ರಕರ್ತರು ಸೇರಿದಂತೆ ಹಲವರು ಗಂಭೀರ ಗಾಯಗಳನ್ನು ಅನುಭವಿಸಿದವರ ಬಗ್ಗೆ ಸ್ಪಷ್ಟವಾಗಿ ವರದಿಗಳಾಗಿವೆ. ನಾನು 19 ವರ್ಷದ ವಿದ್ಯಾರ್ಥಿ ಸಾಹಿಲ್ ಲೋಚಬ್ ಅವರನ್ನ ಭೇಟಿಯಾದೆ. ಅವರು ಪೆಲೆಟ್ ಗನ್ನಿಂದ ಗುಂಡೇಟು ಬಿದ್ದು ಕಣ್ಣು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಿಯೋಜಿಸಲಾದ ಭದ್ರತಾ ಪಡೆಗಳು ಅಂತಿಮವಾಗಿ ನಿಮಗೆ ಉತ್ತರಿಸುತ್ತವೆ ಅಲ್ಲವೇ? ಹಾಗಾಗಿ ನಾನು ಕೇಳುತ್ತಿದ್ದೇನೆ, 1. ಗೃಹ ಸಚಿವರಾಗಿ ವಿದ್ಯಾರ್ಥಿಗಳ ವಿರುದ್ಧ ಪೆಲೆಟ್ ಗನ್ ಸೇರಿದಂತೆ ಮಾರಕ ಬಲಪ್ರಯೋಗಕ್ಕೆ ನೀವು ಅನುಮೋದಿಸಿದ್ದೀರಾ? ಇಲ್ಲದಿದ್ದರೆ ಯಾರು ಮಾಡಿದ್ರು? 2. ಸಾಮಾನ್ಯ ಉಡುಪಿನಲ್ಲಿದ್ದವರು ವಿದ್ಯಾರ್ಥಿಗಳನ್ನ ಲಾಠಿಗಳಿಂದ ಹೊಡೆದಿದ್ದಾರೆ. ಅವರು ಪೊಲೀಸ್ ಸಿಬ್ಬಂದಿನ ಅಥವಾ ಸ್ವಯಂ ಸೇವಕರ? ಅವರ ನಿಯೋಜನೆಗೆ ಯಾರು ಅಧಿಕಾರ ನೀಡಿದ್ರು? ಯಾವುದೇ ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪ್ರತಿಭಟನೆ ನಿರ್ಣಾಯಕವಾಗಿದೆ. ಪ್ರತಿಭಟನಾಕಾರರನ್ನ ರಕ್ಷಿಸುವುದು ಮತ್ತು ಅವರ ಕುಂದುಕೊರತೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಇಂತಹ ಕ್ರೂರ ಹಿಂಸಾಚಾರವು ಪ್ರತಿಯೊಂದು ನಿಯಮಗಳನ್ನು ನಾಶಪಡಿಸುತ್ತದೆ ಮತ್ತು ದೇಶವನ್ನು ಕೆರಳಿಸಿದೆ. ನಮ್ಮ ದೇಶದ ಭವಿಷ್ಯವಾದ ಯುವಕರು ಮತ್ತು ವಿದ್ಯಾರ್ಥಿಗಳು ಉತ್ತರಗಳು ಮತ್ತು ಹೊಣೆಗಾರಿಕೆಯನ್ನು ಕೋರುತ್ತಿದ್ದಾರೆ. ಉತ್ತರಿಸಿ. ವಿಧೇಯಪೂರ್ವಕವಾಗಿ ರಾಹುಲ್ ಗಾಂಧಿ. ನೋಡಿ ಇವರೇ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತೊಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟ್ರಲ್ಲಿ ಉಲ್ಲೇಖಿಸಿದೆ. ಏನೇ ಇರಲಿ, ಅದು ಮೊದಲನೇ ಹೆಜ್ಜೆ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನು ಇಡಿ, ಒಂದನೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ
ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ದರು, ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಅಧರ್ಮದ ವಿರುದ್ಧ ಧರ್ಮದ ಜಯ. ಯಾರು 22 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅವರ ಕುಟುಂಬದವ್ರಿಗೆ 1 ಕೋಟಿ ರೂಪಾಯಿಯ ಇದನ್ನು ಕೊಡಬೇಕಾಗುತ್ತೆ, ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಮತ್ತು ಇದರ ಸಂಪೂರ್ಣ ಜವಾಬ್ದಾರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ವಹಿಸಿಕೊಂಡು ದೇಶದ ಜನತೆಗೆ ಕ್ಷಮಾಪಣೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ. ಈ ಘಟನೆ ಆದ ತಕ್ಷಣ ನೈತಿಕತೆ ಮೇಲೆ ಕೊಡಬೇಕಾಗಿತ್ತು. ಇಟ್ಸ್ ವೆರಿ ಲೇಟ್. ಕೇಂದ್ರ ಸರ್ಕಾರ ರಾಷ್ಟ್ರದ ಶಿಕ್ಷಣ ನೀತಿಯನ್ನೇ ತಪ್ಪಾಗಿ ಜಾರಿ ಮಾಡಿ ಯುವಕರ ಭವಿಷ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಕೇಸರೀಕರಣದ ಹುಚ್ಚು ಕೇಂದ್ರ ಸರ್ಕಾರಕ್ಕೆ ಹಿಡಿದಿದೆ ಮತ್ತು ಯುವಕರ ಉದ್ಯೋಗಕ್ಕೆ ದೊಡ್ಡ ಪೆಟ್ಟು ಬೀಳೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಹೀಗಾಗಿ ದಿ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ವುಡ್ ಹ್ಯಾವ್ ಬೀನ್ ರಿಸೈನ್ಡ್. ಪಂಜಾಬ್ ಕೆಣಕಿದ ಬಿಜೆಪಿಗೆ ಶಾಕ್. ಒಂದೇ ಒಂದು ಸಾಕ್ಷಿ ಕೊಡಿ ಎಂದ ಆಪ್. ನೀಟ್ ವಿಚಾರದ ರಾಜಕೀಯ ಜಟಾಪಟಿಗೆ ಪಂಜಾಬ್ನ ಆಪ್ ಸರ್ಕಾರವನ್ನ ಎಳೆದು ತಂದಿದ್ದರು ಬಿಜೆಪಿಗರು. ಈ ವಿಚಾರವಾಗಿ ಮಾತನಾಡಿರುವ ಆಪ್ ನಾಯಕರು, ಪಂಜಾಬ್ನಲ್ಲಿ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಪಂಜಾಬ್ನ ಯಾವುದೇ ಪರೀಕ್ಷೆಗಳಲ್ಲೂ ಅಕ್ರಮ ಆಗಿಲ್ಲ ಎಂದು ತಿರುಗೇಟು ಕೊಟ್ಟರು. कांग्रेस बीजेपी को कहना चाहता हूं, झूठ फैलाना बंद करो. तुम्हारे झूठ के सहारे ही जनता ने तुम्हारी ये स्थिति कर दी है कि एक को कोई पूछता नहीं, दूसरे के शिक्षा मंत्री को रिजाइन करना पड़ रहा है. केवल और केवल झूठ फैलाते हैं, केवल और केवल जुमले फैलाते हैं. मुझे दुख होता है देख के कि ये कभी सच भी बोल लिया करें. पंजाब में कोई पेपर लीक नहीं हुआ. पंजाब की एक यूनिवर्सिटी में एक क्लासरूम में कुछ बच्चे नकल करने के इरादे से एक स्मार्ट पेन लेके आ गए, ब्लूटूथ लगा हुआ. 4.5 साल हो गए सरकार बनी नूं, ਪੰਜਾਬ ਦੇ ਵਿੱਚ ਇੱਕ ਵੀ ਪੇਪਰ ਲੀਕ ਨਹੀਂ ਹੋਇਆ, ਇੱਕ ਸਿੰਗਲ ਪੇਪਰ ਵੀ ਲੀਕ ਨਹੀਂ ਹੋਇਆ ਪੰਜਾਬ ਦੇ ਵਿੱਚ. ಇನ್ನು ಇತ್ತೀಚೆಗಷ್ಟೇ ನಡೆದಿದ್ದ ಪ್ರತಿಭಟನೆಯೊಂದರಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಮುಸ್ಲಿಂ ಮೌಲ್ವಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಇದೀಗ ಸಿಟಿ ರವಿಗೆ ಸಂಕಷ್ಟ ಎದುರಾಗಿದೆ. ಜಾಮಿಯಾ ಕಮಿಟಿ ಅಧ್ಯಕ್ಷ ಮುದಾಸಿರ್ ಪಾಷಾ ನೀಡಿದ್ದ ದೂರಿನ ಮೇರೆಗೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಪೊಲೀಸರು ನೋಟಿಸ್ ಹಿಡಿದುಕೊಂಡು ಬಂದಿದ್ರು. ಈ ವೇಳೆ ಹೈಡ್ರಾಮಾವೇ ನಡೆದಿದೆ. ನೋಟಿಸ್ ಪಡೆಯಲು ಸಿಟಿ ರವಿ ನಿರಾಕರಿಸಿದ್ದಾರೆ. ಇನ್ನು ಸಿಟಿ ರವಿ ನಿವಾಸಕ್ಕೆ ನೋಟಿಸ್ ಅಂಟಿಸಿ ವಾಪಸ್ ತೆರಳಿದ್ದಾರೆ. ಇನ್ನು ನಿವಾಸಕ್ಕೆ ಅಂಟಿಸಿದ್ದ ನೋಟಿಸ್ ಅನ್ನ ಬಿಜೆಪಿ ಕಾರ್ಯಕರ್ತರು ಕಿತ್ತೆಸೆದಿದ್ದಾರೆ. ಆ ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಕಿಡಿಕಾರಿದ್ರು. ಮೌಲ್ವಿಗಳ ಬಗ್ಗೆ ಸಿಟಿ ರವಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪೆಟ್ರೋಲ್ ಟ್ಯಾಂಕರ್ಗೆ ಕಡ್ಡಿಗೀರಲು ಹೋದ ಮುಲ್ಲಾ ಬಗ್ಗೆ ನಾನು ಮಾತನಾಡಿದ್ದೇನೆ, ಮುಸ್ಲಿಮರ ಬಗ್ಗೆ ನಾನೇನೂ ಮಾತನಾಡಿಲ್ಲ ಎಂದು ಬಿಹಾರದ ವಿಡಿಯೋವೊಂದನ್ನು ತೋರಿಸಿದ್ರು. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಎಲ್ಲದರ ಮಧ್ಯೆಯೇ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿರುವ ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ಮನೆಗೆ ಮಹಾರಾಷ್ಟ್ರ ಸಚಿವ ಭೇಟಿ ನೀಡಿದ್ದರು. ಅಭಿಜಿತ್ ತಂದೆ ತಾಯಿ ಜೊತೆ ಮಾತನಾಡಿ ಧೈರ್ಯ ತುಂಬಿದ್ರು. ಮತ್ತೊಂದು ಕಡೆ ಚೆನ್ನೈನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಜೋರಾಗಿತ್ತು. ಎಐಎಸ್ಎಫ್ ಹಾಗೂ ಎಐವೈಎಫ್ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದ್ ಕಡೆ ಶಿಕ್ಷಣ ಸಚಿವರ ರಾಜೀನಾಮೆ ಆದ ಬಳಿಕ ಹೊಸ ಸಚಿವರ ನೇಮಕ ಆಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 3ನೇ ವಿಡಿಯೋವನ್ನ ಮಾಡಿ ವಿದ್ಯಾರ್ಥಿಗಳ ಹಿತರಕ್ಷಣೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟ ಆಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ತೇವೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡಿ. विद्यार्थियों के भविष्य के लिए भारत सरकार लगातार अनेकविध कदम उठा रही है. जिन लोगों ने विद्यार्थियों के भविष्य के साथ खिलवाड़ किया,
वे जेलों में सड़ रहे हैं। हमने फास्ट ट्रैक कोर्ट बना चुके हैं। हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं। लेकिन हमें भविष्य के लिए सोचना है। हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा अब टेक्नोलॉजी का उपयोग हो। इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन नीलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके रिपोर्ट के आधार पर कर दिया जाएगा। बहुत ವೆಲ್ಕಮ್ ಬ್ಯಾಕ್. ದೆಹಲಿಗೆ ಕೈ ನಾಯಕರು, ಸಂಪುಟಕ್ಕೆ ಮುಹೂರ್ತ, ವಿಸ್ತರಣೆಗೆ ಕ್ಷಣಗಣನೆ, ಆಕಾಂಕ್ಷಿಗಳು ಅಲರ್ಟ್. 2028ಕ್ಕೆ ನಾನು ನಿಲ್ಲೋದಿಲ್ಲ, ಸಿದ್ದರಾಮಯ್ಯ ಬಾಂಬ್. ಇದುವೇ ಹೊತ್ತಿನ ವಿಶೇಷ ಕೈ ಕಂಪನ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗತ್ತೆ ಅಂತ ಸಚಿವ ಆಕಾಂಕ್ಷಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಆಕಾಂಕ್ಷಿಗಳು ಕೂಡ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ಆದರೆ ಸಾಕಷ್ಟು ಸಚಿವ ಆಕಾಂಕ್ಷಿಗಳು ಕೆಲವರು ರಾಜ್ಯದಲ್ಲಿ, ಇನ್ನು ಕೆಲವರು ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು 2028ರ ಚುನಾವಣೆಗೆ ನಾನು ನಿಲ್ಲೋದಿಲ್ಲ ಅನ್ನುವ ಹೇಳುವ ಮೂಲಕ ಅತಿ ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಚಾತಕ ಪಕ್ಷಿಗಳಂತೆ ಕಾಯುತ್ತಿರುವ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಕಳೆದ ವಾರವೇ ಆಗಿ ಹೋಗಬೇಕಿದ್ದ ಸಂಪುಟ ವಿಸ್ತರಣೆ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧದ ಕಾಂಗ್ರೆಸ್ ಪ್ರತಿಭಟನೆ, ಸಂಸತ್ ಗಲಾಟೆಗಳಿಂದಾಗಿ ಮುಂದಕ್ಕೆ ಹೋಗಿತ್ತು. ಇದೀಗ ಮತ್ತೊಂದು ಸುತ್ತಿನ ಸಭೆಗೆ ವೇದಿಕೆ ಸಿದ್ಧವಾಗಿದೆ. ನಾಳೆ ಬೆಳಿಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಸಂಜೆ ರಾಜ್ಯದ ಸಂಸದರು, ರಾಜ್ಯಸಭೆ ಸದಸ್ಯರ ಜೊತೆಗೆ ಔತಣಕೂಟದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಬಳಿಕ ಮಂಗಳವಾರ ವರಿಷ್ಠರ ಜೊತೆ ರಾಜ್ಯ ನಾಯಕರ ಸಭೆ ಇದೆ. ಈ ಸಭೆಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಮುಂದಕ್ಕೆ ಅವರ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನ ಕೆಲವು ಅನೇಕ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರಲಿದೆ. ಯಾವ್ಯಾವುದು ಭಾಗವಹಿಸಲ್ಲ ಇದೆ ಧ್ವನಿ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀವಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 15 ದಿನ ಅಸೆಂಬ್ಲಿ. ಈ ಮಧ್ಯೆ ನಿನ್ನೆಯಿಂದ ಬೆಂಗಳೂರಿನಲ್ಲಿದ್ದ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗಿದ್ದಾರೆ. ನಾಳೆಯೂ ಸಂಸತ್ನ ಕಲಾಪದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಹೊತ್ತಲ್ಲೇ ಸಚಿವ ಆಕಾಂಕ್ಷಿಗಳು ಕೂಡ ಕೆಲವರು ದೆಹಲಿಗೆ ಹೋಗಿದ್ದಾರೆ. ಇನ್ನು ಕೆಲವರು ಇಲ್ಲಿಂದಲೇ ಲಾಬಿ ಮಾಡುತ್ತಿದ್ದಾರೆ. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡಲಿಕ್ಕೆ ಹೋದದ್ದಲ್ಲ, ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಭಾವನೆ ಇದೆ. ನನಗೆ ಸಚಿವ ಸಿಗುತ್ತೆ ಅಂತ ನಾನು ಭಾಳ ಆಸೆ ಪಟ್ಕೊಂಡಿದ್ದೀನಮ್ಮ. ನಾನು ಭಾಳ ಸೀನಿಯರ್ ಇದ್ದೀನಿ. ಇವಾಗ ಯಾರು ಮಂತ್ರಿಗಳಾಗಿದ್ದಾರೆ ಅವರೆಲ್ಲರಿಗಿನ ಸೀನಿಯರ್. ದೇವರಾಜ ಸ್ಕಾರ್ದಾಗೆ ನಮ್ಮ ರಮೇಶ್ ಕುಮಾರ್, ರಘುಪತಿ, ಚಂದ್ರಗೌಡ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀವಿ. ವಿದ್ಯಾರ್ಥಿ ಈ ದೇಶಗಳು ಕೆಲಸ ಮಾಡಿದ್ದೀವಿ. ಹಾಗಾಗಿ ನನಗೊಂದೇ ಒಂದು ಪ್ರಾಬ್ಲಮ್ ಆಗಿದೆ, ಜಾತಿ ರಾಜಕೀಯ ಬಂದು ನನಗೆ ಪ್ರಾಬ್ಲಮ್ ಆಗಿದೆ. ನಾನೇ ಹೋಗೋದಿಲ್ಲ, ಆದರೆ ಹೋಗಿ ನಾವು ಮುಂಚೆ ಯಾರ್ಯಾರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ ಅದನ್ನು ಒಂದು ಸತಿ ಮಾಡಬೇಕು. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇರ್ತದೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗುತ್ತೆ. ಅದು ಹೈಕಮಾಂಡ್ ವಿಚಾರ. ಮುಖ್ಯಮಂತ್ರಿ, ಎಕ್ಸ್ ಚೀಫ್ ಮಿನಿಸ್ಟ್ರು, ಪಾರ್ಟಿ ಅಧ್ಯಕ್ಷರಿಗೆ ಹೈಕಮಾಂಡ್ ಬಿಟ್ಟಿತ್ತು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ತೀನಿ. 2028ರ ಎಲೆಕ್ಷನ್ಗೆ ನಾನು ನಿಲ್ಲೋದಿಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ.
ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಸಿದ್ದು ಅತಿ ದೊಡ್ಡ ಘೋಷಣೆಯೊಂದನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿದರೂ ನಾನು ರಾಜಕೀಯದೊಂದಿಗೆ ದೂರ ಇರಲ್ಲ ಅಂತ ಹೇಳಿ ಟ್ವಿಸ್ಟ್ ಕೊಟ್ಟಿದ್ದ ಸಿದ್ದರಾಮಯ್ಯ ಈಗ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲೂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ರಾಜಕೀಯ ಕ್ಷೇತ್ರ ಇಂದು ಕಲುಷಿತಗೊಂಡಿರುವುದರಿಂದ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ. ಆದರೆ ಸಕ್ರಿಯ ರಾಜಕಾರಣದಲ್ಲಿದ್ದು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ಲುತ್ತೇನೆ. ಈಗ ನನಗೆ 79 ವರ್ಷ. ನಮ್ಮ ಸರ್ಕಾರದ ಅವಧಿ ಇನ್ನೂ 1.5 ವರ್ಷ ಇದೆ. ಆಗ ನನಗೆ 81-82 ವರ್ಷವಾಗಿರುತ್ತದೆ. ಈಗಿನಂತೆ ಆರೋಗ್ಯವೂ ಸದೃಢವಾಗಿರುವುದಿಲ್ಲ. ಹಿಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನಾವು ಜನರಿಗೆ ದುಡ್ಡು ಕೊಡಬೇಕಾದ ಕಾಲ ಬಂದಿದೆ. ಇಂದು ರಾಜಕಾರಣ ಸಾಕಷ್ಟು ಕಲುಷಿತವಾಗಿದೆ. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲವಿಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧಿಸುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ. ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿ ಬಗ್ಗೆ ರಾಜ್ಯ ನಾಯಕರು ಮಾತನಾಡಿದ್ದಾರೆ. ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂದಷ್ಟೇ ಹೇಳಿರೋದು. ಸಕ್ರಿಯ ರಾಜಕಾರಣದಲ್ಲಿದ್ದುಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತರುವ ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಅವರು ಎಲೆಕ್ಷನ್ ನಿಂತ್ಕೊಂಡೇ ಇರ್ಬೋದು, ಆದರೆ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ಅಂತ ನನಗನ್ಸಿಕೆ. ನಾಳೆ ಮತ್ತೆ ರಾಹುಲ್ ಗಾಂಧಿ ಹೇಳೋರು ನೀವೆಲ್ಲ ಬನ್ನಿ ಮತ್ತೆ ನೀವು ಮುಂದೆ ಲೀಡ್ ತಗೊಂತಾರೆ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ. ನಾನು ವೈಯಕ್ತಿಕವಾಗಿ ಅವ್ರು ಏನು ಹೇಳ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಅವರು ಯಾವಾಗಲೂ ಇರಬೇಕು. ಅವರ ಮಾರ್ಗದರ್ಶನ ನಮ್ಮ ರಾಜ್ಯಕ್ಕೆ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಿದ್ದರಾಮಯ್ಯ ಅವರು 2028ಕ್ಕೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಘೋಷಣೆ ಮಾಡಿದ್ದಾರೆ ಸರ್. ನಿನ್ನೆ ಅಷ್ಟೇ ಅದು ಗೊತ್ತಿಲ್ಲ, ನಾವು ಮಾತಾಡಿಲ್ಲ ಅವ್ರಿಗೆ. ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿ ಗೊತ್ತಿಲ್ಲ, ಕೇಳಬೇಕು ಅವರು. ಏನು ಹೇಳ್ತೀರಿ ಸರ್? ಅವ್ರೇನು ಸ್ಪರ್ಧೆ ಮಾಡಬೇಕು ಬೇಡ? ಇಲ್ಲ, ಮಾತಾಡ್ತೀನಿ ಅವರು. 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗುವ ಸಂದರ್ಭದಲ್ಲಿ ಇದು ತಮ್ಮ ಕೊನೆಯ ಚುನಾವಣೆ ಎಂದು ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯ ಹೇಳಿದ್ರು. ಆ ಬಳಿಕ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರಗಳಿಂದ ಸ್ಪರ್ಧಿಸುವ ಮುನ್ನ 2018ರ ಚುನಾವಣೆಯು ಬಹುಪಾಲು ತಮ್ಮ ಕೊನೆಯ ಚುನಾವಣೆಯಾಗಲಿದೆ ಎಂದು ಪುನರುಚ್ಚರಿಸಿದ್ದರು. 2024ರ ಏಪ್ರಿಲ್ನಲ್ಲಿ ಮೈಸೂರಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿಯೂ ತನಗೀಗ 77 ವರ್ಷ, ಈ ಅವಧಿ ಮುಗಿಯುವಾಗ 82 ವರ್ಷ ದಾಟಿರುತ್ತದೆ. ಆ ಸಂದರ್ಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಲು ಆರೋಗ್ಯ ಸಹಕರಿಸುವುದಿಲ್ಲ. ಹಾಗಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ ಎಂದಿದ್ದರು. ಈಗ ರಾಜೀನಾಮೆ ಕೊಟ್ಟ ನಂತರ ಇದೇ ಮೊದಲ ಬಾರಿಗೆ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.